ಉಡುಪಿ ವಿಧಾನಸಭಾ ಕ್ಷೇತ್ರದ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯಲ್ಲಿರುವಂಥ ಆವಂಜೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಕಾನೂನನ್ನು ಮೀರಿ ಏಕಾಏಕಿ ಹೈಕೋರ್ಟ್ನ ಸುತ್ತಲಿದ್ದರೂ ಕೂಡ ಅಲ್ಲಿಯ ಎರಡು ಪಿ ಡಿ ಒಗಳು, ಈ ಹಿಂದಿದ್ದ ಪಿ ಡಿ ಒ ಮತ್ತು ಈ ಹೊಸದು ಬಂದ ಪಿ ಡಿ ಒಗಳು ಅಕ್ರಮವಾಗಿ ಮದ್ರಾಸಕ್ಕೆ ಅನುಮತಿ ಕೊಟ್ಟ ಪ್ರಸಂಗ ಈಗಾಗಲೇ ಬೆಳಕಿಗೆ ಬಂದಿದೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಯಾರು ಕಾನೂನು ಉಲ್ಲಂಘನೆ ಮಾಡಿ ನಮ್ಮ ಪಂಚಾಯತ್ ರಾಜ್ ಆ್ಯಕ್ಟಿಗೆ ವಿರೋಧವಾಗಿ ನಿರ್ಣಯಗಳನ್ನು ಮಾಡಿ ರಜೆಯಲ್ಲಿ ತೆರೆದರೆ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ನಿರ್ಣಯಗಳನ್ನು ಕೂಡ ಮಾಡಿ ಸಂಬಂಧಪಟ್ಟ ಡಿ ಸಿಗೆ ಈಗಾಗಲೇ ವಿಚಾರವನ್ನು ಕೂಡ ತಿಳಿಸಲಾಗಿದೆ. ಒಂದು ಪಂಚಾಯತ್ನ ಅಧ್ಯಕ್ಷರು ತಗೊಳ್ಬೇಕಾದ ನಿರ್ಣಯ, ಪಂಚಾಯತ್ ರಾಜ್ ಆ್ಯಕ್ಟ್ ಮಾಡಬೇಕಾದದನ್ನು ಇವತ್ತು ನೇರವಾಗಿ ಪಂಚಾಯತ್ನ ಪಿ ಡಿ ಒ ಇರ್ಬೋದು, ಸೆಕ್ರೆಟರಿಗಳು ರಾತ್ರಿ ಹೊತ್ತು 8 ಗಂಟೆಗೆ ಬಂದು ಆ ಒಂದು ನಿರ್ಣಯಗಳನ್ನು ಮಾಡಿ ಅದರಲ್ಲಿ ತಿದ್ದುಪಡಿಗಳನ್ನು ಮಾಡಿ 8:30 ಗಂಟೆಗೆ ಆದೇಶ ಮಾಡಿ ವಿದಿನ್ ಸೆಕೆಂಡ್ ಅವರ ಮೊಬೈಲ್ ಆಫ್ ಮಾಡಿ ರಜೆಯಲ್ಲಿ ಹೋಗುವಂಥ ಸಂದರ್ಭ. ಅದರ ಜೊತೆಗೆ ಮುನ್ನ ಬಂದ ಚಾರ್ತೆಕೊಂಡ ಪಿ ಡಿ ಒ ಕೂಡ ಸೋಮವಾರ ನಾವು ಆ ಸಭೆಗೆ ಒಂದು ನೋಟಿಸ್ ಮಾಡಬೇಕಾಗಿಲ್ಲ, ಸಭೆಗೆ ನೋಟಿಸ್ ಮಾಡಿದ್ರು. ಬೆಳಿಗ್ಗೆ 9:30 ಗಂಟೆಗೆ ಇವತ್ತು ರಜೆ ಮಾಡಿ ಇವತ್ತು ನಾಪತ್ತೆ ಆಗಿದ್ದಾರೆ. ಒಟ್ಟಾರೆ ಇವತ್ತು ಕಾಂಗ್ರೆಸ್ನ ಕೈಗೊಂಬೆ ರೀತಿಯಲ್ಲಿ ಇವತ್ತು ಇಲಾಖೆ ಅಧಿಕಾರಿಗಳು ಕುಳಿತಿರುವುದು ಭಾಳ ಬೇಸರದ ಒಂದು ವಿಚಾರ. ಅವಿಭಜಿತ ದಕ್ಷಿಣ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಕೂಡ ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡದ ಸರ್ಕಾರ ಇವತ್ತು ನೇರವಾಗಿ ಇವತ್ತು ಇಸ್ಲಾಮೀಕರಣವನ್ನು ಅಧಿಕಾರಿಗಳ ಮೂಲಕ ಇವತ್ತು ಮಾಡಲಿಕ್ಕೆ ಹೊರಟಿದೆ. ಖಂಡಿತವಾಗಿ ಉಡುಪಿಯ ಜನರು ಶಾಂತಿಪ್ರಿಯರು. ಯಾವತ್ತೇ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಾಗ ಖಂಡಿತವಾಗಿ ಅದನ್ನು ಸಹಿಸುವಂಥದ್ದಲ್ಲ. ಪೊಲೀಸ್ ಇಲಾಖೆಗಿರ್ಬೋದು, ಡಿ ಸಿ ಅವರಿಗೆ ನಾವು ಈಗಾಗಲೇ ಹೇಳಿದೆ, ಆವಂಜೆ ವ್ಯಾಪ್ತಿಯಲ್ಲಿ 9 ಮನೆಗಳಿರುವುದು, ಅಲ್ಲಿ ಯಾವುದೇ ಮದ್ರಸಾ ನಿರ್ಮಾಣ ಮಾಡುವಂಥ ಅಗತ್ಯತೆ ಇಲ್ಲ. ಆದರೆ ಅಗತ್ಯತೆ ಇಲ್ಲ ಒಂದಾದರೆ ಇವತ್ತು ಕಾನೂನು ಮೀರಿ 10 ಮೀಟರ್ನ ವೈಡ್ನಿಂಗ್ ಇರುವಂಥ ರಸ್ತೆಯಲ್ಲಿ ಅವರು 5.5 ಮೀಟರ್ ಇರುವಂಥದ್ದು ಅವರದ್ದು. ಆದರೆ ಅದನ್ನು ನಕಲಿ ದಾಖಲೆ ತಿದ್ದುಪಡಿ ಮಾಡಿ ಅದನ್ನು 10 ಮೀಟರ್ ಉಂಟಂತ ಅದನ್ನು ಬಹಿರಂಗವಾಗಿ ಲೈಸೆನ್ಸಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಕೋರ್ಟಲ್ಲಿ ಅವನು ಮೆರಿಟ್ ಬೇಸ್ಡ್ ಪಿಟಿಷನನ್ನು ಕನ್ಸಿಡರ್ ಮಾಡಬೇಕೆಂಬ ಆದೇಶ ಇದ್ದರೂ ಕೂಡ ಸಾಮಾನ್ಯ ಸಭೆಯಲ್ಲಿ ಆ ಪ್ರಸ್ತಾವನೆಯನ್ನು ವಿಚಾರವನ್ನು ಮಂಡನೆ ಮಾಡದೆ ನೇರವಾಗಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ಕಾಂಗ್ರೆಸ್ನ ಒಂದು ಏಜೆಂಟರಾಗಿ ಇವತ್ತು ಇಲಾಖೆ ಅಧಿಕಾರಿಗಳಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಡಿ ಸಿ ಮೂಲಕ ಅವರಿಗೆ ವಿಚಾರವನ್ನು ತಿಳಿಸಿದ ತಕ್ಷಣ ಯಾರು ಪಂಚಾಯತ್ ರಾಜ್ ಆ್ಯಕ್ಟ್ ವಿರೋಧವಾಗಿ ಯಾರೆಲ್ಲ ನಿರ್ಣಯಗಳನ್ನು ಮಾಡಿ ಪಂಚಾಯತಿಗೆ ಅಗೌರವ ಮಾಡೋ ರೀತಿಯಲ್ಲಿ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು. ಸಂಜೆ 5 ಗಂಟೆ ಒಳಗೆ ನಿರ್ಣಯಗಳನ್ನು ಕೈಗೊಳ್ಳಬೇಕು. ಅದರ ಜೊತೆಗೆ ಈ ಅಕ್ರಮವಾಗಿ ಮದ್ರಾಸಕ್ಕೆ ಅನುಮತಿ ಕೊಟ್ಟದನ್ನು ಕೂಡ ತಕ್ಷಣ ಅದನ್ನು ರದ್ದುಪಡಿಸಬೇಕು. ಇಲ್ಲದಿದ್ದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ನಾವು ಹೋರಾಟ ಮಾಡಲಿಕ್ಕೆ ನಾವು ಈಗಾಗಲೇ ತಯಾರಾಗಿದ್ದೇವೆ. ಇವತ್ತು ನಾಳೆ 3 ದಿನ ನಮ್ಮ ಇಡೀ ಕರಾವಳಿ ಭಾಗದಲ್ಲಿ ನಮ್ಮ ನವರಾತ್ರಿಯ ಈ ಸಡಗರ. ನಮ್ಮ ಧಾರ್ಮಿಕ ಭಾವನೆಗಳ ಧಕ್ಕೆ ಆಗಬಾರ್ದು ದೃಷ್ಟಿಯಲ್ಲಿ ನಾವು ಸ್ವಲ್ಪ ಅದಕ್ಕೆ ಟೈಮನ್ನು ಕೊಟ್ಟಿದ್ದೆ. 5 ಗಂಟೆ ಒಳಗೆ ಡಿ ಸಿ ನಿರ್ಧಾರ ಮಾಡೋದಿದ್ದರೆ ನಾವು ಇದು ಮಾಡ್ತಾ. ಅದರ ಜೊತೆಗೆ ಮದ್ರಾಸದ ಎದುರು ಭಾಗದಲ್ಲೇ ಅಲ್ಲಿ ಸ್ಥಳೀಯರೊಬ್ಬರು ಮಾಂಸದ ಅಂಗಡಿಗೆ ಇವತ್ತು ಬೇಡಿಕೆ ಇಟ್ಟಿದ್ದಾರೆ. ಕೋಳಿ ಮಾಂಸ, ಮೀನು ಮತ್ತು ಹಂದಿ ಮಾಂಸದ ಇಟ್ಟಿದ್ದಾರೆ. ಅದರಿಂದಾಗಿ ಅದಕ್ಕೆ ಕೂಡ ಪಂಚಾಯತಲ್ಲಿ ಈಗಾಗಲೇ ನಿರ್ಣಯಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇದೇ ರೀತಿಯಲ್ಲಿ ಈ ಸಂಘರ್ಷಗಳು ಮುಂದುವರೆದರೆ ಅದಕ್ಕೆ ನೇರವಾಗಿ ಯಾವುದೋ ಅಹಿತಕರ ಘಟನೆ ನಡೆದರೆ ನಿಜ ಸಂಬಂಧಪಟ್ಟ ಅಧಿಕಾರಿಗಳೇ ನಾವು ನೇರ ಹೊಣೆ ಅಂತ ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಖಂಡಿತವಾಗಿಯೂ ಧಾರ್ಮಿಕ ಭಾವನೆ ಮೇಲೆ ಧಕ್ಕೆ ಬರುವಂಥ ಕೆಲಸ ಇವತ್ತು ಇಲಾಖೆ ಅಧಿಕಾರಿಗಳ ಮೂಲಕ ಇವತ್ತು ಸರ್ಕಾರ ಮಾಡ್ತಾ ಉಂಟು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಶಿಕ್ಷಕರಿಗಿರ್ಬೋದು, ಅರಣ್ಯ ಇಲಾಖೆ ಅಧಿಕಾರಿಗಿರ್ಬೋದು, ರೆವಿನ್ಯೂ ಇಲಾಖೆಯ ಸಿಬ್ಬಂದಿಗಳನ್ನು ಇವತ್ತು ಜಾತಿ ಗಣತಿಗೆ ಅವರನ್ನು ಡೆಪ್ಯೂಟ್ ಮಾಡೋ ಮೂಲಕ ಅವರಿಗೆ ಕೂಡ ಇವತ್ತು ನಮ್ಮ